ಕೀರ್ತಿ ಮತ್ತು ಅರ್ಪಿತಾ ಕೀರ್ತಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಈ ಜೋಡಿ ಸ್ಯಾಂಡಲ್ವುಡ್ನಲ್ಲಿ ಮತ್ತು ಕಿರುತೆರೆಯಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದಂಥ ಜೋಡಿ ಆಗಿತ್ತು. ಹೌದು, ಇವರಿಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರಿಗೂ ಪರಿಚಿತರಾಗಿದ್ದವರು. ಬಿಗ್ ಬಾಸ್ ಅನ್ನುವಂಥ ರಿಯಾಲಿಟಿ ಶೋಗೆ ಕಿರಿಕೀರ್ತಿ ಬಂದ ಮೇಲೆ ಆ ಜನಪ್ರಿಯತೆ ಮತ್ತಷ್ಟು ಹೆಸರು ಆಯಿತು. ಅಲ್ಲಿವರೆಗೂ ಕಿರಿಕು ಕನ್ನಡ ಅಂತ ಹೆಸರು ಮಾಡ್ಕೊಂಡಿದ್ದಂಥ ಕೀರ್ತಿ ಆ ನಂತರ ಫೇಮಸ್ ಆಗಿದ್ದು ಕೂಡ ಇದೆ. ಹಾಗೇನೆ ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡಿದ್ದು ಇದೆ. ಸಿನಿಮಾ, ಸೀರಿಯಲ್ ಈ ರೀತಿಯಾಗಿ ಓಡಾಡಿದ್ದು ಇದೆ. ರಾಜಕೀಯವಾಗಿಯೂ ಕೂಡ ಒಂದಷ್ಟು ವಿಚಾರಗಳಲ್ಲಿ, ಒಂದಷ್ಟು ಚರ್ಚೆಗಳಲ್ಲಿ ಭಾಗಿಯಾಗಿದ್ದು ಇದೆ. ಮತ್ತು ಕನ್ನಡ ಕಿರುತೆರೆಯ ಮಾಧ್ಯಮಗಳಲ್ಲಿ ಕೆಲಸ ಮಾಡಿದಂಥ ಅನುಭವ ಇರೋದ್ರಿಂದ ಸಹಜವಾಗಿಯೇ ಈ ಜೋಡಿ ಎಲ್ರಿಗೂ ಪರಿಚಯದ ಹೌದು. ಇನ್ನು ಕಿರಿಕೀರ್ತಿ ಮತ್ತು ಅರ್ಪಿತಾ ಪ್ರೀತಿಸಿ ಮದುವೆ ಆದವರು. ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ ಇವರು ಕಾಣಿಸ್ಕೊಂಡಿದ್ರಿಂದ ಇವರ ಲವ್ ಸ್ಟೋರಿ, ಇವರ ರಿಯಲ್ ಲೈಫ್ ಸ್ಟೋರಿ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಚಾರ. ಆದರೆ ತೀರಾ ಇತ್ತೀಚೆಗೆ ಕಳೆದ ವರ್ಷದಲ್ಲಿ ಇವರಿಬ್ಬರು ಬ್ರೇಕಪ್ ಮಾಡ್ಕೊಳ್ತಾರೆ. ಹೌದು, ಅದು ಮದುವೆಯಾಗಿ 5-6 ವರ್ಷದ ಮಗ ಇರುವಂಥ ಸಂದರ್ಭದಲ್ಲಿ ಇಬ್ಬರು ಡಿವೋರ್ಸ್ ಮಾಡ್ಕೊಳ್ತಾರೆ. ಅದು ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದ ಜೋಡಿ ನಂಬರ್ 1 ಅನ್ನುವಂಥ ರಿಯಾಲಿಟಿ ಶೋನಲ್ಲಿ ಕಾಣಿಸಿಕೊಂಡ ನಂತರ, ತುಂಬಾ ಫೇಮಸ್ ಆದ ನಂತರ ಬಹಳ ವರ್ಷಗಳ ಕಾಲ ಪ್ರೀತಿಸಿ ತಂದೆ ತಾಯಿಯನ್ನು, ಪೋಷಕರನ್ನು ವಿರೋಧಿಸಿ ಆನಂತರ ಅವರ ಒಪ್ಪಿಗೆಯನ್ನೇ ಪಡೆದು ಸಮಾಜದಲ್ಲಿ ಚಾಲೆಂಜಿಂಗ್ ಆಗಿ ಬದುಕಿ ಹೆಸರನ್ನು ಸಂಪಾದಿಸಿ, ಹಣವನ್ನು ಸಂಪಾದಿಸಿ, ಒಳ್ಳೆಯ ಮನಸ್ಥಿತಿ, ಒಳ್ಳೆಯ ಜಾಗ, ಒಳ್ಳೆಯ ಕೆಲಸ, ಒಳ್ಳೆಯ ಸಂಸಾರ, ಮಗ, ಹೆಂಡತಿ ಎಲ್ಲರೂ ಇದ್ದಂಥ ಸಂದರ್ಭದಲ್ಲಿಗೆ ಡಿವೋರ್ಸ್ ಆಗ್ತಾರೆ. ಇದು ಎಲ್ರಿಗೂ ಶಾಕಿಂಗ್ ಆಗಿದ್ದಂಥ ವಿಚಾರ ಆಗಿತ್ತು. ಎಲ್ಲವೂ ಚೆನ್ನಾಗೇ ಇತ್ತು, ಸೆಲೆಬ್ರಿಟಿ ಜೋಡಿ ಕೂಡ ಆಗಿದ್ರು. ಆದರೆ ಯಾಕೆ ಇವರಿಬ್ಬರ ನಡುವೆ ಬ್ರೇಕಪ್ ಆಯಿತು, ಡಿವೋರ್ಸ್ ಆಯಿತು? ಆ ಮಗು ಕಥೆ ಏನು? ಅಯ್ಯೋ, ಆ ಮಗು ಈಗ ತಂದೆ ಜೊತೆ ಇರುತ್ತಾ, ತಾಯಿ ಜೊತೆ ಇರುತ್ತಾ? ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ಡಿಸಿಷನನ್ನು ತೆಗೆದುಕೊಂಡ್ರು? ಅಂಥದ್ದು ಏನಾಯಿತು ಅಂತ ಯೋಚನೆ ಮಾಡಿದವರು, ಪ್ರಶ್ನೆ ಮಾಡಿದವರು, ಟ್ರೋಲ್ ಮಾಡಿದವರು ಅತಿ ಹೆಚ್ಚು ಮಂದಿ. ಪಾಪ ಅವರ ಫ್ಯಾಮಿಲಿ ವಿಚಾರ, ಅವರ ವೈಯಕ್ತಿಕ ವಿಚಾರ ಏನಿತ್ತೋ ಗೊತ್ತಿಲ್ಲ. ಆದರೆ ಎಲ್ಲರೂ ತಮ್ಮ ಮನೆಯಲ್ಲೇ ಏನೋ ಆಗಿದೆ ಅನ್ನೋಷ್ಟರ ಮಟ್ಟಿಗೆ ಬೇಸರ ಆಗಿದ್ದು ಕೂಡ ಇದೆ. ಎಲ್ರಿಗೂ ಇದ್ದಿದ್ದಂಥ ಪ್ರಶ್ನೆ, ಮಗು ಕಥೆ ಏನು ಅಂತ. ಯಾಕಂದರೆ ತಂದೆ ತಾಯಿ ಏನೋ ಬೇರ್ಪಡ್ಬಿಡ್ತಾರೆ, ಬೇರೆ ಬೇರೆ ಇರ್ತಾರೆ, ಅಥವಾ ಇನ್ನೊಂದು ಮದುವೆನೂ ಆಗ್ತಾರೆ. ಆದರೆ ಮಕ್ಕಳ ವಿಚಾರದಲ್ಲಿ ಬಂದಾಗ ಆ ಮಕ್ಕಳಿಗೆ ಆಗುವಂಥ ಆಘಾತ, ನೋವು, ಇದು ತಂದೆ ತಾಯಿ ಅರ್ಥ ಮಾಡ್ಕೊಳ್ಳಲ್ಲ ಅನ್ನುವಂಥ ಒಂದು ವಿಚಾರವೂ ಕೂಡ ಇದೆ. ಇನ್ನು ಆವಿಷ್ಕಾರ್ ಕೀರ್ತಿ ಇವರಿಬ್ಬರ ಮುದ್ದಿನ ಮಗ, ನೋಡೋದಕ್ಕೂ ಮುದ್ದಾಗಿ ಇರುವಂಥ ಹುಡುಗ ಈಗ ತಂದೆ ಜೊತೆಗಿರ್ತಾನೋ, ತಾಯಿ ಜೊತೆಗಿರ್ತಾನೋ, ಪಾಪ ಅಪ್ಪ ಅಮ್ಮನ ಬೇರ್ಪಡಿಕೆಯಿಂದ ಆ ಮಗುವಿನ ಮನಸ್ಸಿನ ಮೇಲೆ ಅಗಾಧವಾದಂಥ ಪರಿಣಾಮ ಬೀರಬಹುದೇನೋ ಅಂತ ಎಷ್ಟೋ ಜನ ಮರಗಿದ್ದು ಕೂಡ ಇದೆ. ಆದರೆ ಇದೀಗ ಒಂದು ಶಾಕಿಂಗ್ ನ್ಯೂಸ್ ಮತ್ತು ಒಂದು ಚಿಕ್ಕ ಖುಷಿಯ ನ್ಯೂಸ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹೌದು, ಅರ್ಪಿತಾ ಮತ್ತು ಕೀರ್ತಿ ಬೇರಾದ ಮೇಲೆ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್, ಅವರ ಸೋಷಿಯಲ್ ಮೀಡಿಯಾ ಪ್ರತಿಯೊಂದರಲ್ಲೂ ಕೂಡ ಅವರಿಬ್ಬರ ಎಲ್ಲ ಫೋಟೋಸು, ಹೆಸರು ಎಲ್ಲ ಡಿಲೀಟ್ ಆಗಿತ್ತು. ಇಬ್ಬರು ಸಪ್ರೇಟ್ ಆಗಿದ್ದಾರೆ ಅನ್ನೋದನ್ನು ಅವರ ಪ್ರೊಫೈಲ್ ಪಿಕ್ಕನ್ನು ನೋಡಿದಾಗ ಅಥವಾ ಅವರ ಪ್ರೊಫೈಲನ್ನು ಚೆಕ್ ಮಾಡಿದಾಗಲೇ ಗೊತ್ತಾಗುತ್ತೆ. ಈಗೇನಿದ್ರು ಸೋಷಿಯಲ್ ಮೀಡಿಯಾ ಹಾವಳಿ. ನಾವು ಚೆನ್ನಾಗಿದ್ದೀವೋ, ಚೆನ್ನಾಗಿಲ್ವೋ, ನಾವು ಬೇಸರದಲ್ಲಿದ್ದೀವೋ, ನಾವು ನಗ್ತಿದ್ದೀವೋ, ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ನೋಡಿ ಜಡ್ಜ್ ಮಾಡಿಬಿಡ್ತಾರೆ. ಯಾಕಂದರೆ ನಮ್ಮ ಲೈಫ್ ಸ್ಟೈಲ್ ಕೂಡ ಅದೇ ಇದೆ. ಅಲ್ಲಿ ಹೋದ್ವಿ, ಇಲ್ಲಿ ಬಂದ್ವಿ, ಅದನ್ನು ತಿಂದ್ವಿ, ಹೀಗಿದ್ದೀವಿ, ಮದುವೆ ಆಯಿತು, ಡಿವೋರ್ಸ್ ಆಯಿತು, ಲವ್ ಆಯಿತು, ಬ್ರೇಕಪ್ ಆಯಿತು, ಮಕ್ಕಳಾಯಿತು, ಪ್ರತಿಯೊಂದನ್ನು ಕೂಡ ನಾವು ಸೋಷಿಯಲ್ ಮೀಡಿಯಾದಲ್ಲೇ ಹೇಳ್ಕೊಳ್ಳೋದ್ರಿಂದ ಸೋಷಿಯಲ್ ಮೀಡಿಯಾದಿಂದಲೇ ನಮ್ಮ ಜೀವನ ಏನಾಗ್ತಿದೆ, ಹೇಗೆ ನಡೀತಿದೆ, ಸಾಗ್ತಿದೆ ಅನ್ನೋದನ್ನು ಡಿಸೈಡ್ ಮಾಡ್ಬೋದು. ಸೊ ಇವರಿಬ್ಬರ ಬ್ರೇಕಪ್ ವಿಚಾರವೂ ಗೊತ್ತಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲೇ. ಇನ್ನು ಮುಂದೆ ಕರಿಮಣಿ ಮಾಲಕ ನಾನಲ್ಲ ಅಂತ ಕಿರಿಕೀರ್ತಿ ಹಾಕೊಂಡ್ಮೇಲೇ ಗೊತ್ತಾಗಿದ್ದು ಇವರಿಬ್ಬರದ್ದು ಡಿವೋರ್ಸ್ ಆಗಿದೆ ಅಂತ. ಅರ್ಪಿತಾ ಕೀರ್ತಿ ಅನ್ನುವಂಥ ಹೆಸರನ್ನು ಚೇಂಜ್ ಮಾಡಿ ಅರ್ಪಿತಾ ಗೌಡ ಅಂತ ಹಾಕೊಂಡಾಗಲೇ ಗೊತ್ತಾಗಿದ್ದು ಇವರಿಬ್ಬರ ನಡುವೆ ಮುನಿಸಿದೆ ಅಂತ. ಇದೀಗ ಅದೇ ಸೋಷಿಯಲ್ ಮೀಡಿಯಾ ಒಂದು ಗುಡ್ ನ್ಯೂಸನ್ನು ಕೊಡ್ತಾ ಇದೆ. ಹೌದು, ಅರ್ಪಿತಾ ಮತ್ತು ಕೀರ್ತಿ ಬೇರಾದ ಮೇಲೆ ವೀಕೆಂಡ್ನಲ್ಲಿ ಆವಿಷ್ಕಾರ್ ಕೀರ್ತಿ ಕಿರಿಕೀರ್ತಿ ಜೊತೆಗೆ ಇರ್ತಿದ್ರು, ಅಂದರೆ ಮಗ ಕಿರಿಕೀರ್ತಿ ಜೊತೆಗೆ ಇರ್ತಿದ್ರು ಅನ್ನೋ ವಿಚಾರ ವೈರಲ್ ಆಗಿತ್ತು. ಹಾಗೆಯೇ ತಂದೆ ಮತ್ತು ಮಗ ಇಬ್ಬರು ಒಟ್ಟಿಗೆ ಇರುವಂಥ ಫೋಟೋಸ್ಗಳನ್ನು, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಬರ್ತಾ ಇದ್ದೀವಿ, ಏನು ತಿಂದ್ವಿ, ಇದಷ್ಟು ಫೋಟೋಸ್ಗಳನ್ನು, ವಿಡಿಯೋಗಳನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಿದ್ದರಿಂದ ತಂದೆ ಜೊತೆಗೆ ಆವಿಷ್ಕಾರ್ ಕೀರ್ತಿ ಇದ್ದಾನೆ ಅನ್ನೋದು ಗೊತ್ತಾಗ್ತಾ ಇತ್ತು. ಅಂದರೆ ನಿನ್ನೆ ಮೊನ್ನೆ ತಾನೇ ಮದರ್ಸ್ ಡೇ ಸೆಲೆಬ್ರೇಷನ್ ಇತ್ತು. ಈ ಮದರ್ಸ್ ಡೇ ಸೆಲೆಬ್ರೇಷನ್ ದಿನ ಆವಿಷ್ಕಾರ್ ಅಕೌಂಟ್ನಿಂದ ಕಿರಿಕೀರ್ತಿ ಅವರ
ಹ್ಯಾಂಡಲ್ ಮಾಡ್ತಾ ಇರುವಂಥ ಅಕೌಂಟ್ ಅಂತ ಅದನ್ನು ಕರೀತಾರೆ. ಹೌದು, ಮಗನ ಅಕೌಂಟನ್ನು ಕಿರಿಕೀರ್ತಿ ಅವರೇ ಹ್ಯಾಂಡಲ್ ಮಾಡ್ತಿದ್ದಾರೆ. ಈ ಹಿಂದೆ ಕೂಡ ಅವರು ಕಿರಿಕೀರ್ತಿ ಮತ್ತು ಆವಿಷ್ಕಾರ್ ಮತ್ತು ಕಿರಿಕೀರ್ತಿ ಅಮ್ಮ ಟ್ರಾವೆಲ್ ಮಾಡುವಾಗ ಅಜ್ಜಿ ಜೊತೆಗೆ ನಾನು, ಅಪ್ಪನ ಜೊತೆಗೆ ನಾನು ಅಂತ ಆ ಫೇಸ್ಬುಕ್ ಅಕೌಂಟ್ನಲ್ಲಿ ಎಲ್ಲವನ್ನು ಹಾಕಲಾಗ್ತಿತ್ತು. ಅಂದರೆ ಕೀರ್ತಿನೇ ಆ ಅಕೌಂಟನ್ನು ಹ್ಯಾಂಡಲ್ ಮಾಡ್ತಿದ್ದಾರೆ. ಅದೇ ಅಕೌಂಟಿಂದ ಇದೀಗ ಹ್ಯಾಪಿ ಮದರ್ಸ್ ಡೇ ಅಮ್ಮ, ಐ ಲವ್ ಯು ಅಂತ ಒಂದು ಫೋಟೋವನ್ನು ಶೇರ್ ಮಾಡಲಾಗಿದೆ. ಇದು ಆವಿಷ್ಕಾರ್ ಕೀರ್ತಿ ಅನ್ನುವಂಥ ಪ್ರೊಫೈಲಿಂದಲೇ ಅಪ್ಲೋಡ್ ಆಗಿದ್ರು. ಆ ಪ್ರೊಫೈಲನ್ನು ಮೇಂಟೈನ್ ಮಾಡ್ತಾ ಇರೋದು ಕಿರಿಕೀರ್ತಿನೇ. ಸೊ ಹ್ಯಾಪಿ ಮದರ್ಸ್ ಡೇ ಅಮ್ಮ, ಐ ಲವ್ ಯು ಅಂತ ಹಾಕಿರೋದ್ರಿಂದ ಇದನ್ನು ಕಿರಿಕೀರ್ತಿಯವರೇ ಹಾಕಿದ್ದಾರೆ. ಅಲ್ಲಿಗೆ ಇಬ್ಬರು ಒಂದಾಗುವಂಥ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಫ್ಯಾನ್ಸ್ ಮಾತಾಡ್ಕೊಳ್ತಿದ್ದಾರೆ. ಮಗನಿಗೋಸ್ಕರ ಮುನಿಸನ್ನು ಮರೆತು ಡಿವೋರ್ಸನ್ನು ಆಗಿದ್ರೂ ಕೂಡ ಮತ್ತೆ ನಾವು ಒಂದಾಗಿರಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಇದು ಮೊದಲ ಹೆಜ್ಜೆ. ಕೀರ್ತಿ ಕಡೆಯಿಂದ ಹ್ಯಾಪಿ ಮದರ್ಸ್ ಡೇ ಅಮ್ಮ ಅಂತ ಹಾಕಲಾಗಿದೆ ಅಂತ ಇದೀಗ ಪುಕಾರೆದ್ದಿದೆ. ಈ ಪುಕಾರಿನ ಬಗ್ಗೆ ಇಬ್ಬರೂ ಕ್ಲಾರಿಟಿ ಕೊಟ್ಟಿಲ್ಲ, ಅದ್ರ ಬಗ್ಗೆ ಮಾತೂ ಆಡಿಲ್ಲ. ಇಬ್ಬರು ಮೌನಕ್ಕೆ ಶರಣಾಗಿದ್ದಾರೆ. ಆದರೆ ಇಬ್ಬರಲ್ಲೂ ಕೂಡ ಪ್ರೀತಿ ಇದೆ ಅನ್ನೋದು ಮಾತ್ರ ಗೊತ್ತಾಗ್ತಿದೆ. ಹಾಗಾಗಿ ಫ್ಯಾನ್ಸ್ ಸೈಡಿಗಿಡಿ ಆಗಿದ್ನೆಲ್ಲ ಒಟ್ಟಿಗೆ ಇರಿ ಮತ್ತೊಮ್ಮೆ ಅಂತ ಹೇಳ್ತಿದ್ದಾರೆ. ಮುಂದಿನ ದಿನದಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.